ನಾನು ಕೆಲಸ ಯಾವ ಥರ ಇದೆ ಅಂತೇಳಿ ನಮ್ಮೂರಲ್ಲಿ ಇದೇ ರೋಡ್ ಚೆನ್ನಾಗಿರೋದು ನೋಡಿ. ಇದೇ ರೋಡ್ ಎಂಡ್ ಚೆನ್ನಾಗಿ ರೋಡ್ ಇದೆ, ಎಲ್ಲ ಕಾಡಿದೆ ಇಲ್ಲಿ. ಮತ್ತೆ ಹೋಗ್ತಾ ಇದ್ದೇನೆ. ಜೀವನದಲ್ಲಿ ದಾರಿ ತೋರಿಸ್ತಾ ಇದ್ದಾರೆ, ಹಳ್ಳ ಕೀಳಲಿಕ್ಕೆ ಅವರು ಮುಂದೆ ಹೋಗ್ತಾ ಇದ್ದಾರೆ ನೋಡಿ. ಇಲ್ಲಿ ದಾರಿ ಇಲ್ಲ, ಹೋಗ್ತಾ ಇದ್ದೀನಿ. ಪೂರಾ ಡೌನ್ ಇದೆ ಇದು. ಬಂತು ಈ ಹೊಳೆ ನೀರು ಅಡ್ಡ ಆಗಿದ್ದು ಎಲ್ಲ ಇಲ್ಲಿ ಅವ್ರ ಜಮೀನಲ್ಲಿ ಹೊರಟು ಬಿಟ್ಟಿದೆ. ಇಲ್ಲಿಂದ ಹೋಗ್ಬಿಟ್ಟಿದೆ, ಪೂರ್ತಿ ಬಯಲು ಮಾಡಿಬಿಟ್ಟಿದೆ, ಜಮೀನ ಮೇಲೆ ಹೋಗ್ಬಿಟ್ಟು ಇದನ್ನು ಈಗ ಸ್ಟೇಟ್ ಮಾಡೋದು. ಇಲ್ಲಿಂದ ಸ್ಟ್ರೇಟಾಗಿ ನೋಡಿ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟಿದೆ. ದೊಡ್ಡ ಹೊಳೆ ಇದು, ಮಾಡಿದ್ದೀನಿ ಸ್ವಲ್ಪ ನೋಡಿ. ಇಲ್ಲಿ ನೋಡಿ ಈ ಥರ ಸ್ಟ್ರೇಟಾಗಿ ಇಲ್ಲಿಂದ ಸ್ಟ್ರೇಟ್ ತಗೊಳ್ಳೋದು ಅದು ಹಿಂದುಗಡೆ. ಕಲ್ಲಿದೆ, ಅದನ್ನೆಲ್ಲ ಸೈಡಿಗೆ ಏರಿ ಹಾಕಿ ಕ್ಲೀನಾಗಿ ಮಾಡಿಕೊಡಿ ಅಂತ ಹೇಳ್ತಿದ್ದಾರೆ. ಮಾಡ್ತಾಯಿದ್ದೀನಿ ನೋಡಿ ಹೇಗಲ್ಲಿದೆ ಅಂತ. ಪಾಪ ಅವ್ರದ್ದು ಜಮೀನ್ ಮೇಲೆ ಎಲ್ಲ ಹೋಗ್ಬಿಟ್ಟಿರ್ತದೆ, ಫುಲ್ ಓಪನ್ ಆಗಿದೆ ನೋಡಿ. ಇಲ್ಲೆಲ್ಲ ನೀರು ತುಂಬ್ಕೊಂಡು ಇರ್ತಿತ್ತು ಮಳೆಗಾಲದಲ್ಲಿ. ನೋಡಿ ಇಲ್ಲಿ ಹೊಳೆ ಇದೆ, ಇದು ಹೊಳೆ ಅಡ್ಡ ಹರಿತಿದ್ದಿದ್ದು. ಇವರು ನೋಡಿ JCB ಇದ್ದಲ್ಲಿ ಈ ಪಕ್ಷಿಗಳು ರೆಡಿ ಇರ್ತವೆ. ಇಲ್ಲೇ ಕಡೆ ಅಂಥವೆಲ್ಲ ತಿಂದ್ಕೊಂಡು. ನಿಮ್ಮ ಕಡೆ ಏನು ಹೇಳ್ತಾರೆ ಈ ಪಕ್ಷಿಗೆ? ನಮ್ಮ ಕಡೆ ಕೊಕ್ಕರೆ ಅಂತಾರೆ, ಕೊಕ್ಕರೆ. ಹಾಗಾಗಿದೆ, ಪೂರ್ತಿ ಮುಗಿದಿಲ್ಲ, ಪೂರ್ತಿ ಮುಗಿಸಿಲ್ಲ. ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಈ ಥರ ಸ್ಟ್ರೇಟ್ ಹೋಗ್ಬೇಕು ಇಲ್ಲಿಂದ. ಅಷ್ಟಾಗುವವರೆಗೆ ಒಂದು ಪೈಪು ಒಡೆದೇ ಬಿಟ್ಟಿದೆ, ಈ ಫ್ರಂಟ್ ಭೂಮಿ ಪೈಪ್ ನೋಡಿ. ಎಲ್ಲ ಆಯಿಲ್ ಲೀಕೇಜ್. ಪೈಪ್ ತೊಗೊಂಡು ಬಂದು ಹಾಕಬೇಕಾಯ್ತು. ಈಗ ಆಲ್ರೆಡಿ ಪೈಪ್ ಕಟ್ಟಾಗಿದೆ. ಪೈಪ್ ಬಂತು, ಹೊಸ ಪೈಪ್ ಫಿಟ್ಟಿಂಗ್ ಮಾಡಿ ಇವತ್ತಿನ ಕೆಲಸ ಅಂತೂ ಮುಗೀತೀಗ. ಸಾಯಂಕಾಲ ಆಯಿತು, 10 ಟೈಮ್ ಆಗಿಬಿಡ್ತು. ನೆಕ್ಸ್ಟ್ ವೀಡಿಯೋ ಸಿಗೋಣ. ಥ್ಯಾಂಕ್ ಯು ಗೈಸ್.